ಅದಕ್ಕೆ ಮೊದಲೇ ಮಿಕ್ಕ ನಾನು, ಇವಾಗ ಪಾಪ ಕಿಶನ್. ಅಕ್ಕ ತಂಗಿ ಸೇರ್ಕೊಂಡು ಒಬ್ರು ಜೀವನ ಹಾಳು ಮಾಡೋದಕ್ಕೆ ಎಂತ ಒಳ್ಳೆ ನಾಟಕ ಮಾಡ್ತೀರಲ್ಲ. ಅಥವಾ ಅವ್ರ ಮನೆ ಹುಡುಗರನ್ನ ಹುಡುಗಿ ತಂಗಿರನ್ನ ಮದುವೆ ಮಾಡಿ ಕೊಟ್ಬಿಡೋದು. ತಾಂಡವ್ ಕರೆಕ್ಟ್ ಆಗಿ ನೋಡು, ಇದೇನಾ ಲೊಕೇಶನ್? ಹ್ಞೂ ಶ್ರೇಷ್ಠ, ಲೊಕೇಶನ್ ಏನೋ ಕರೆಕ್ಟ್ ಆಗಿದೆ, ಬಟ್ ಕನ್ನಿಕಾ ಮನೆ ಹತ್ರ ಕರ್ಕೊಂಡ್ ಬಂತಲ್ಲ. ಅದೇ ತಾಂಡವ್, ನನ್ಗೂ ಅರ್ಥ ಆಗ್ತಿಲ್ಲ. ಏಯ್, ಅಲ್ಲೇನೋ ಫಂಕ್ಷನ್ ತರ ನಡೀತಿದೆ, ಬಾ ಹೋಗ್ಬಿಟ್ಟು ನೋಡೋಣ. ತಾಂಡವ್, ಅದ್ ಏನಾದ್ರೂ ಆಗಿದ್ವಿ, ಬಾ ನಡಿ ಹೋಗೋಣ. ಅಲ್ಲ ಶ್ರೇಷ್ಠ, ಬಟ್ ಆದಿ ಬ್ರದರ್ ಇಲ್ಲಿಗೆ ಬರಕ್ ಹೇಳಿದ್ದು, ಇಲ್ಲಿಗೆ ಯಾಕೆ ಕರೆದ್ರೋ ಗೊತ್ತಿಲ್ಲ. ನಾನೊಂದ್ಸತಿ ಲೊಕೇಶನ್ ಚೆಕ್ ಮಾಡ್ತೀನಿ. ಈಗ ಪನಿಷ್ಮೆಂಟ್ ಎಲ್ಲ ಮುಗೀತು. ಪೂಜಾ ಪ್ಲೀಸ್ ಕೇಕ್ ಕಟ್ ಮಾಡಮ್ಮ. ಮಗಳೇ, ನಮ್ ಸಾಂಗ್ ಸ್ಟಾರ್ಟ್ ಮಾಡೋಣ. ಶುಭ ಜನ್ಮದಿನ ನಿನಗೆ, ಶುಭ ಜನ್ಮದಿನ ನಿನಗೆ. Happy birthday to you, dear Pooja. Happy birthday to you. ಎಲ್ಲಿ 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 ಏನದು? ಏನಿಲ್ಲ. ಪೂಜನ್ನ ಮದುವೆ ಮಾಡಿಕೊಟ್ಟಿದ್ದು ಬ್ರದರ್ ಮನೆಗ? ಓ ಹೌದಾ? Sir, your good name, sir. I'm Adi, Adishwar Kamath. ಅಲ್ಲ, ಲೊಕೇಶನ್ ಕರೆಕ್ಟ್ ಆಗೇ ಇದೆ. ಇವ್ರ ಬ್ರದರ್ ಯಾಕೆ ಇಲ್ಲಿಗೆ ಬರಕ್ ಹೇಳಿದ್ರು? ಇವನ್ ಎಲ್ಲಿಗೆ ಹೋದ? ಏ ತಾಂಡವ್, ಇಲ್ಲೇನೋ ಮಾಡ್ತಿದ್ಯಾ? ತಾಂಡವ್, ತಾಂಡವ್. ಬ್ರದರ್? ಏನ್ ಬ್ರದರು? ಥ್ಯಾಂಕ್ ಯು ಎವ್ರಿಬಡಿ. ಊಟ ರೆಡಿ ಇದೆ, ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಅಪ್ಪ ಊಟ ಮಾಡೋಣ. ಹೌದೌದು, ಬರ್ರಿ ಮಕ್ಳ, ವಾರಿಜಾ ಬೇಗ ಪಾಪ. ತಾಂಡವ್, ಇವ್ರೇನ ನೀವ್ ಹೇಳ್ತಾ ಇದ್ದಿ ಬ್ರದರ್? ಶ್ರೇಷ್ಠ, ಹೌದು. ನನಗೆ ನಂಬಕ್ಕೆ ಆಗ್ತಿಲ್ಲ ಇವ್ರು ಕಾಮತ್ ಮನೆಯವರು ಅಂತ. ತಾಂಡವ್, ಅವ್ರ ಇನ್ವಾಲ್ವ್ಮೆಂಟ್ ನೋಡ್ತಾ ಇದ್ರೆ ಅವ್ರು ಕಿಶನ್ ಅವ್ರ ಅಣ್ಣನೇ ಆಗಿರ್ತಾರೆ. ಹೋಗಿ ಬಂದು ಅವ್ರ ಭಾಗ್ಯ ಎಲ್ಲಿರ್ತಾರೋ ಅಲ್ಲಿಗೆ ನಾವು ಹೋಗ್ತಿದೀವಲ್ಲ, ಎಲ್ಲ ನಮ್ ಕರ್ಮ. ಭಾಗ್ಯದಿಂದ ಎಷ್ಟು ದೂರ ಇರಬೇಕು ಅಂತ ಅನ್ಕೋತೀನೋ, ಒಂದಲ್ಲ ಒಂದು ರೀತಿ ಕನೆಕ್ಟ್ ಆಗ್ತಾನೆ ಇದೀನಿ. ಇಲ್ಲಿ ನೋಡಿದ್ರೆ ಕಿಶನ್ ಆದಿ ಬ್ರದರ್ ತಮ್ಮ, ಪೂಜಾ ಈ ಮನೆ ಸೊಸೆ. ಛೇ, ನನಗಂತೂ ಇಲ್ಲಿ ಒಂದ್ ನಿಮಿಷನೂ ಇರಕ್ ಇಷ್ಟ ಇಲ್ಲ. ನನಗ್ ತುಂಬಾ ಇಷ್ಟ ಇದೆ ನೋಡು. ನಡಿ ಹೋಗೋಣ.
ಈ ಎಮ್ಮೆ ಖುಷಿಯಾಗಿರ್ಬಾರ್ದು ಅಂತ ಅನ್ಕೊಂಡಷ್ಟು ಯಾರಾದ್ರೂ ಒಂದ್ ದಾರಿ ಹುಡ್ಕೊಂಡು ಖುಷಿಯಾಗೇ ಇರ್ತಾಳೆ. ಬ್ರದರ್, ಹಾಯ್. ಕಮ್. ಪಾಂಡವ್, ಇಲ್ಲಿರೋ ಬೇಡ, ನಡಿ ಹೋಗೋಣ. ಬ್ರದರ್, ಕಮ್. ಶ್ರೇಷ್ಠ, ಆದಿದ ಹತ್ರ ಕರೀತಾ ಇದಾರೆ. ಹೋಗ್ಲಿಲ್ಲ ಅಂದ್ರೆ ಪಾಪ ಬೇಜಾರ್ ಮಾಡ್ಕೋತಾರೆ. ಅದಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ಯಾ? ಹಾ ಶ್ರೇಷ್ಠ, ಬಾ ಹೋಗ್ಬಿಟ್ಟು ಬಂದ್ಬಿಡೋಣ. ನಾನ್ ಬರಲ್ಲ, ಬೇಕಾದ್ರೆ ನೀನ್ ಹೋಗು. ಶ್ರೇಷ್ಠ, ನೀನ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗತ್ತೆ. ಆಗ್ಲಿ ಪಾಂಡವ್, ನನ್ಗೇನು ಪ್ರಾಬ್ಲಮ್ ಇಲ್ವಲ್ಲ. ಆ ಮನೆ ಹಾಳಿ ಭಾಗ್ಯ ನೋಡಿದ್ಮೇಲೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಿದ್ಯಲ್ಲ ನೀನು. ಪಾಂಡವ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನಾನ್ ಬರಲ್ಲ. ನಿನ್ ಬ್ರದರ್ ತಾನೇ ಕರೀತಿರೋದು, ಹೋಗು ಬೇಕಾದ್ರೆ. ಬ್ರದರ್, ಯಾಕೆ ಅಲ್ಲೇ ನಿಂತ್ಕೊಂಡ್ರಿ? ಏನೋ ಹೊರಗಡೆ ಕರ್ಕೊಂಡ್ ಬಂದ ಅಂತ ಖುಷಿಯಲ್ಲಿದ್ರೆ ಇಲ್ಲಿಗೆ ಬರೋ ತರ ಆಯ್ತು. ಎಲ್ಲ ನನ್ ಕರ್ಮ. ಹಾಯ್ ಶ್ರೇಷ್ಠ. ಏನ್ ಮಾಡ್ತಿದ್ಯಾ ನೀನಿಲ್ಲಿ? ಓ, ಭಾಗ್ಯ ಹೇಗಿದ್ದಾಳೆ ಅಂತ ನೋಡ್ಕೊಂಡ್ ಹೋಗಕ್ ಬಂದ? ಅವಳ ಹೆಸರು ಹಚ್ಬಿಡ ಕನಿಕಾ, ನನ್ಗೆ ಇರಿಟೇಟ್ ಆಗುತ್ತೆ. ಅವಳ ಹೆಸರನ್ನ ಆಗ್ದಿರೋಳು ಅವಳು ಖುಷಿಯಾಗಿರೋದ್ನ ಹೇಗ್ ಸಹಿಸ್ಕೊಂಡಿದ್ಯಾ? ಐ ನೋ ನನ್ ಕೈಯಲ್ಲಿ ಏನು ಮಾಡಕ್ ಆಗಲ್ಲ ಅಂತ. ಅಲ್ಲ, ಭಾಗ್ಯನ್ ಜೀವನ ಹಾಳ್ ಮಾಡ್ತೀನಿ, ಅವಳಗ್ ನರ್ಕ ತೋರಿಸ್ತೀನಿ ಅಂತೆಲ್ಲ ಹೇಳ್ತಿದ್ದೆ. ಇವಾಗ ಏನಾಯ್ತು? ನನ್ ಕೈಯಲ್ಲಿ ಏನು ಮಾಡಕ್ಕಾಗಿಲ್ಲ. ಭಾಗ್ಯ ಆರಾಮಾಗೇ ಇದ್ದಾಳೆ. ಆಕ್ಚುಲಿ ಅವಳ ನೆಮ್ಮದಿನ ಕೆಡಿಸ್ತೀನಿ ಅಂತ ಹೇಳಿ ನಿನ್ ನೆಮ್ಮದಿನ ನೀನೇ ಹಾಳು ಮಾಡ್ಕೊಂಡಿದ್ಯಾ. ಏ ಕನಿಕಾ, ಕೆನ್ ಯು ಸ್ಟಾಪ್ ಇಟ್? ಯಾಕೆ, ನಿಜ ಹೇಳಿದ್ದಕ್ಕೆ ಮೈಯೆಲ್ಲ ಉರಿತಿದ್ಯಾ? ನೋಡು ಶ್ರೇಷ್ಠ, ನೀನ್ ಉರ್ಕೋ ಇಲ್ಲ ಮೈಯೆಲ್ಲ ಪರ್ಚ್ಕೋ, ಏನಾದ್ರೂ ನಿನ್ನ ಕೈಯಲ್ಲಿ ಭಾಗ್ಯಂಗೆ ಏನು ಮಾಡಕ್ಕಾಗಲ್ಲ. ಅವಳು ಖುಷಿಯಾಗಿ ಜೀವನ ಮಾಡ್ತಾನೆ ಇರ್ತಾಳೆ. ನಿನ್ ಪೊಸಿಷನ್ ಅಲ್ಲಿ ನಾನೇನಾದ್ರೂ ಇದ್ದಿದ್ರೆ ಕತೆ ಬೇರೆನೆ ಆಗಿರ್ತಿತ್ತು. ಭಾಗ್ಯ ನನ್ ಕಣ್ ಮುಂದೆ ಅಷ್ಟೊಂದೆಲ್ಲ ಮೆರೆಯಕ್ ಆಗ್ತಾನೆ ಇರ್ಲಿಲ್ಲ. ಏನಾದ್ರೂ ಮಾಡಿ ಅವಳ ಜೀವನನ ಹಾಳು ಮಾಡಿರ್ತಿದ್ದೆ. ಭಾಗ್ಯ, ನೀನ್ ಈ ಪಾರ್ಟಿನಲ್ಲಿ ತುಂಬಾ ಖುಷಿಯಾಗಿದ್ಯಾ. ನನ್ ಖುಷಿನ ಹಾಳು ಮಾಡೋದಕ್ಕೆ ಒಂದು ಸಣ್ಣ ಕಿಡಿ ಹಚ್ಚಿದೀನಿ. ಆ ಕಿಡಿ ಹೇಗ್ ಉರಿಯುತ್ತೆ ಅಂತ ನೋಡ್ತಿರು. ತಾಂಡವ್ ಅವಾಗ್ಲೇ ಹೇಳ್ದೆ ಹೋಗೋಣ ಅಂತ, ನನ್ ಮಾತೆ ಕೇಳಲ್ಲ. ಇಲ್ಲಿ ಭಾಗ್ಯ ನೆಮ್ಮದಿಯಾಗಿರೋದನ್ನ ನೋಡಿ ಉರ್ಕೊಳ್ಳೋದ್ ಸಾಲದೆ ಈ ಕನಿಕಾ ಬೇರೆ ಉರಿಸ್ತಾ ಇದ್ದಾಳೆ. ಏ ಈಡಿಯಟ್, ನೋಡ್ಕೊಂಡ್ ಬರೋದಕ್ಕಾಗಲ್ವಾ? ಶ್ರೇಷ್ಠ ಆಂಟಿ, ಬೈ ಮಿಸ್ಟೇಕ್ ಆಗೋಯ್ತು, ಬಿಟ್ಬಿಡಿ. ನಿಮ್ ಕಣ್ಣೆ ನತ್ತಿ ಮೇಲೆ ಇಟ್ಕೊಂಡು ಓಡಾಡ್ತೀರಾ? ಅಷ್ಟು ಗೊತ್ತಾಗಲ್ವಾ? ಯು ಸೆನ್ಸ್ಲೆಸ್ ಫೆಲೋಸ್. ಬಂದ್ ಕಡೆ ಬಂದ್ಮೇಲೆ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಯು ಸ್ಟುಪಿಡ್. ಶ್ರೇಷ್ಠ ಆಂಟಿ, ನೀವ್ ಸುಮ್ನೆ ಏನೇನೋ ಮಾತಾಡ್ತಿದ್ದೀರಾ. ನಿಮ್ಮಂತವ್ರ ಜೊತೆಲಿ ಹೀಗೆ ಮಾತಾಡ್ಬೇಕು. ಅಲ್ಲ, ಮಾಡೋದೆಲ್ಲ ಮಾಡಿ ಎಷ್ಟು ಆರೋಗ್ಯನ್ಸ್ ಅಲ್ಲಿ ಮಾತಾಡ್ತಿದ್ಯಾ? ನನ್ ರಸ ಹಾಳು ಮಾಡ್ತೀಯ ನಿನ್ನ. ಪಾಪ ಮಕ್ಳು ಏನೋ ಗೊತ್ತಿಲ್ಲದೆ ಮಾಡಿದ್ದಾರೆ, ಅದಕ್ಕೆ ಹೊಡಿಯಕ್ಕೆ ಹೋಗ್ತಾ ಇದಾರಲ್ಲ ಇವರು. ನೋಡಕ್ಕೆ ದೊಡ್ಡ ಮನೆಯವ್ರ ತರ ಕಾಣಿಸ್ತಾ ಇದಾರೆ. ನಡ್ಕೊಳ್ಳೋದ್ ನೋಡ್ರೆ ಸ್ವಲ್ಪನೂ ಸರಿ ಇಲ್ಲ. ನನ್ಗ್ಯಾಕ್ ಬೇಕು ಇವ್ರ ಸವಾಸ? ಶ್ರೇಷ್ಠ ಆಂಟಿ, ಈ ತರ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ನಿನ್ನ ಏನಾಯ್ತು? ತಾಂಡವ್, ನೋಡು ನಿನ್ ಮಗ ಮಾಡಿರೋ ಕೆಲ್ಸನ. ಊಟದ ಪ್ಲೇಟ್ ಇಟ್ಕೊಂಡು ಹೇಗ್ ಓಡಾಡ್ಬೇಕು ಅಂತ ಗೊತ್ತಾಗಲ್ವಾ ಅವನ್ಗೆ? ತನ್ಮಯ್, ಏನಿದೆಲ್ಲ? ಪಪ್ಪ, ಇದ್ರಲ್ಲಿ ತನ್ಮಯ್ದ್ ಏನು ತಪ್ಪಿಲ್ಲ.
ಅವನೇನು ಗೊತ್ತಾಗ್ದೆ ಮಾಡಿದಾನಷ್ಟೇ. ಗೊತ್ತಾಗ್ದೆ ಮಾಡಿದಾನೆ ಅಂದ್ರೆ ನೋಡ್ಕೊಂಡು ಓಡಾಡ್ಬೇಕು ತಾನೆ. ಶ್ರೇಷ್ಠ ಆಂಟಿ, ನಿಮಗ್ ಕಣ್ ಚೆನ್ನಾಗಿ ಕಾಣುತ್ತಲ್ವಾ? ನೀವೇ ನೋಡ್ಕೊಂಡ್ ಬರ್ಬೋದಿತ್ತಲ್ಲ. ಬಂಗಾರಿ, ಓ ಬಂದ್ರ ಮೇಡಮ್, ಬನ್ನಿ ಬನ್ನಿ. ಏನು ಮಕ್ಕಳಿಗೆ ಎಂತ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದೀರಾ. ಅವ್ರ ಬಾಯಿನಲ್ಲಿ ಬರ್ತಿರೋ ಒಂದೊಂದ್ ಮಾತು ಮುತ್ತು ಮುತ್ತಾಗಿದೆ. ಯಾಕೆ ತಾಂಡವ್? ಪಾಪ ಭಾಗ್ಯ, ಅವಳಿಗೆ ಯಾಕೆ ಬೈತಿದ್ಯಾ? ಅವಳಿಗೆ ಸಂಸ್ಕಾರ ಹೇಳ್ಕೊಡೋದಕ್ಕೆ ಕೈ ಮೇಲಿರುತ್ತೆ ಹೇಳು. ಹೌದಲ್ವಾ ಶ್ರೇಷ್ಠ? ಪಾಪ ಇಡೀ ಜೀವನ ನಾಟಕ ಮಾಡ್ಕೊಂಡೇ ಕಳಿಬೇಕಲ್ಲ. ನಾಳೆ ಏನ್ ಮಾಡೋದು, ನಾಳೆ ಯಾರನ್ನ ಇಂಪ್ರೆಸ್ ಮಾಡೋದು ಅಂತ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ. ಅದಕ್ಕೆ ಅಲ್ವಾ ತಾಂಡವ್ ದೊಡ್ಡ ಮನೆಯವ್ರನ್ನ ಬುಟ್ಟಿಗೆ ಹಾಕೊಂಡಿರೋದು. ಇವಳು ನಾಟಕ ಮಾಡೋಕ್ ಸಾಲದು ಅಂತ ಇವ್ರ ತಂಗಿ ಪೂಜಾ ಕೈಲೂ ನಾಟಕ ಮಾಡಿಸಿ ಈ ದೊಡ್ಡ ಮನೆ ಸೇರ್ಕೊಳ್ಳೋ ತರ ಮಾಡಿದ್ಲು. ಅಲ್ಲ, ನಿನಗ್ ಮಾಡಕ್ ಬೇರೆ ಏನು ಕೆಲ್ಸನೇ ಇಲ್ವಾ ಭಾಗ್ಯ? ಹೀಗೆ ಯಾರಾದ್ರೂ ದೊಡ್ಡ ಮನೆಯವ್ರನ್ನ ಹುಡ್ಕೊಳ್ಳೋದು, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಅಥವಾ ಅವ್ರ ಮನೆ ಹುಡುಗರನ್ನ ಹುಡುಕಿ ತಂಗಿರ್ನ ಮದುವೆ ಮಾಡಿ ಕೊಟ್ಬಿಡೋದು. ಇಷ್ಟೇ ಅಲ್ವಾ ನಿನ್ ಜೀವನ? ಅದಕ್ಕೆ ಮೊದಲೇ ಮಿಕಾ ನಾನು, ಇವಾಗ ಪಾಪ ಕಿಶನ್. ಅಕ್ಕ ತಂಗಿ ಸೇರ್ಕೊಂಡು ಒಬ್ರು ಜೀವನ ಹಾಳು ಮಾಡೋದಕ್ಕೆ ಎಂತ ಒಳ್ಳೆ ನಾಟಕ ಮಾಡ್ತೀರಲ್ಲ. ಅಥವಾ ಅವ್ರ ಮನೆ ಹುಡುಗರನ್ನ ಹುಡುಕಿ ತಂಗಿರ್ನ ಮದುವೆ ಮಾಡಿ ಕೊಟ್ಬಿಡೋದು.